ಕಾಸಿದ್ರೆ ಕೈಲಾಸನೋ ವೈಕುಂಠನೋ ಯಾವುದೋ ಒಂದು ಸದ್ಯಕ್ಕೆ ಕಾಸಿದ್ರೆ ಸಾಕು ಅನ್ನೋ ಮಟ್ಟಿನಲ್ಲಿ ನಮ್ಮ ಜನಸಾಮಾನ್ಯರು ಇರೋದು, ಉಳಿದ್ರೆ ಸಾಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಈಗ ಸರ್ಕಾರ ಎಲ್ಲವೂ ಕೂಡ ಯೋಜನೆಗಳು ಹೊಸದಾಗಿ ಜ್ಞಾನೋದಯ ಆದಂಗೆ ಕಾಣಿಸ್ತಾ ಇದೆ. ಕೇಂದ್ರ ಸರ್ಕಾರ ನಿಟ್ಟಿನಲ್ಲಿ ಸ್ವಲ್ಪ ಉಳಿತಾಯ ಮಾಡೋ ಕೆಲಸ ಮಾಡಿದ್ದಾರೆ. ಬಟ್ ಇದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಕೆಲವೊಂದಿಷ್ಟು ಯೋಚನೆಗಳು ಕೂಡ ಜನಸಾಮಾನ್ಯರು ಮಾಡಬೇಕಾಗಿದೆ. ಯಾವುದನ್ನ ಮಾಡಬೇಕು, ಯಾವುದನ್ನ ಬಿಡಬೇಕು ಅಂತ ಹೇಳಿ ಕೇಂದ್ರವೂ ಮಾಡುತ್ತೆ, ರಾಜ್ಯವೂ ಮಾಡುತ್ತೆ. ಆದ್ರೆ ಇನ್ನುಳಿದಂತ ವಿಚಾರಗಳಲ್ಲೂ ಕೂಡ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಈಗ ನೋಡಿ, ದುಡ್ಡು ಇದೆ, ಇನ್ನೊಂದು ಕಡೆಗೆ ಜೀವನ ಉಳಿಬೇಕು. ಜೀವ ಇಲ್ಲದೆ ಇದ್ರೆ ದುಡ್ಡು ತಗೊಂಡು ಏನ್ ಮಾಡ್ತೀರಾ? ಎದೆ ಮೇಲೂ ಹಾಕಲ್ಲ, ಸತ್ತ ಮೇಲೆ 1 ರೂಪಾಯಿನೂ ಹಾಕಲ್ಲ, ಹಂಗೆ ಕಳಿಸ್ಕೊಡ್ತಾರೆ. ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಡೇ ಕೇರ್ ಸೆಂಟರ್ ಅನ್ನ ಓಪನ್ ಮಾಡ್ತಾ ಇದ್ದಾರೆ. ಬಜೆಟ್ನಲ್ಲಿ ಜೀವರಕ್ಷಕ ಔಷಧಿಗಳಿಗೆ ಈಗ ವಿನಾಯಿತಿಯನ್ನ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಬೇಕಾಗಿದ್ದು ಇದು. ಬಹಳಷ್ಟು ಜನ ಬಹಳ ಬಡವರು ಕ್ಯಾನ್ಸರ್ ಬಂತಂದ್ರೆ ಏನಪ್ಪ ಮುಗ್ದೆ ಹೋಯ್ತಾ ನಮ್ಮ ಕತೆ, ಇರೋ ಆಸ್ತಿ ಎಲ್ಲ ಮಾರಿರ್ತಾರೆ, ಮನೆ ಎಲ್ಲ ಮಾರಿರ್ತಾರೆ, ಜಮೀನನ್ನು ಅಡ ಇಟ್ಟಿರ್ತಾರೆ, ಏನು ಮಾಡಬೇಕು, ಅದರ ದುಡ್ಡೇ ಹಾಕಿದೆ. ಆ ನಿಟ್ಟಿನಲ್ಲಿ ಈಗ ಸರ್ಕಾರ ಆ ಚಿಂತನೆಯನ್ನ ಮಾಡಿ ಕ್ಯಾನ್ಸರಿಗೆ ಬೇಕಾಗಿರುವಂಥ ಔಷಧಿಗಳೇನಿದೆ ಅವುಗಳನ್ನೆಲ್ಲ ಈಗ ಕಡಿಮೆ ಮಾಡಿದ್ದಾರೆ. ಅದರ ಜೊತೆಗೆ ದೇಶದ 200 ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಸೆಂಟರ್ ಅನ್ನ ಓಪನ್ ಮಾಡ್ತಾ ಇದ್ದಾರೆ. ದೇಶದ 200 ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಸೆಂಟರ್. ಸರ್, ಇದನ್ನು ಓಪನ್ ಮಾಡಿಬಿಡ್ಬೋದು, ಸಮಸ್ಯೆ ಇಲ್ಲ. ಈಗ ಯಾವುದೋ ಒಂದು ನಮ್ಮ ಬೆಂಗಳೂರಲ್ಲಿ ಓಪನ್ ಮಾಡಿದ್ರು, ನಮ್ಮ ಕ್ಲಿನಿಕಾ ಏನದು ಇರಬೇಕು, ನಮ್ಮ ಕ್ಲಿನಿಕ್ ಅಂತೇಳಿ ಕಾಣಿಸುತ್ತೆ. ಅದನ್ನು ಓಪನ್ ಮಾಡಿದ್ರಲ್ಲಿ ಏನಾದವು ಅವೆಲ್ಲ? ಇಂದಿರಾ ಕ್ಲಿನಿಕ್ ಅಂತ ಓಪನ್ ಮಾಡಿದ್ರಲ್ಲಿ ಏನಾದವು ಅವೆಲ್ಲ? ಕ್ಯಾನ್ಸರ್ ಸೆಂಟರ್ಗಳನ್ನು ಓಪನ್ ಮಾಡೋದು ಸುಲಭ. ಅಲ್ಲಿ ಇರುವಂಥ ಮಷಿನ್ಸ್ಗಳನ್ನು ವರ್ಕ್ ಮಾಡೋದು, ಅದಕ್ಕೆ ಟ್ರೀಟ್ಮೆಂಟ್ ಅನ್ನು ಕೊಡೋದು, ಅದಕ್ಕೆ ಚೆಕ್ ಮಾಡುವಂಥ ವೈದ್ಯರು, ಸಿಬ್ಬಂದಿಗಳು, ಇದನ್ನು ಯಾರು ಕೊಡ್ತಾರೆ, ಎಲ್ಲಿ ನಿಭಾಯಿಸ್ತಾರೆ? ಅದು ಮುಖ್ಯವಾಗಿ ಮೂಲವಾಗಿರುವಂಥ ಸಮಸ್ಯೆ. ಅವುಗಳನ್ನು ಬಗೆಹರಿಸಬೇಕಾಗಿದೆ. ದೇಶದ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ಕ್ಯಾನ್ಸರ್ ಡೇ ಕೇರ್ ಸೆಂಟರ್ ಓಪನ್ ಮಾಡ್ಬಿಟ್ಟಿದ್ದೀರಾ. ಏನ್ ಮಾಡೋದು ಅದನ್ನ? ಅಲ್ಲಿ ಸಿಬ್ಬಂದಿಗಳೇ ಇಲ್ಲ ಅಂದ್ರೆ ಕೊಟ್ಬಿಡ್ತಾರೆ. ಅದ್ರ ಜವಾಬ್ದಾರಿ ಯಾರೀಗ? ಅದಕ್ಕೂ ಕೇಂದ್ರ ಸರ್ಕಾರವೇ ಹಣ ಕೊಡೋದಾದ್ರೆ ಸಿಬ್ಬಂದಿಗಳನ್ನ ಕಡ್ಡಾಯವಾಗಿ ನೇಮಕ ಮಾಡಬೇಕು. ಅಲ್ಲಿರುವಂಥ ಟೆಕ್ನಿಷಿಯನ್ಸ್ಗಳನ್ನ ಕೂಡ ಕಡ್ಡಾಯವಾಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕು. ಯಾರೋ ಅಲ್ಲಿರೋರು ಬಂದ್ಬಿಟ್ಟು ಟೆಕ್ನಿಷಿಯನ್ ಇಲ್ಲದೆ ಇರೋನು ಕೂಡ ಯಾವನೋ ಚೆಕ್ ಮಾಡ್ಬಿಟ್ಟು ಇನ್ನೇನೋ ಎಡವಟ್ ಮಾಡೋದು ಬೇಡ. ಅದಕ್ಕೊಂದಿಷ್ಟು ಗೈಡ್ಲೈನ್ಸ್ಗಳನ್ನ ಕೊಡಿ, ಏನ್ ಮಾಡಬೇಕು ಏನಿಲ್ಲ ಅಂತ ಹೇಳಿ. ಇನ್ನು 36 ಪ್ರಮುಖ ಜೀವರಕ್ಷಕ ಔಷಧಿಗಳಿಗೆ ತೆರಿಗೆ ವಿನಾಯಿತಿಯನ್ನ ಕೊಡ್ತಾ ಇದ್ದಾರೆ. ಅತಿ ಮುಖ್ಯವಾಗಿ ಬೇಕಾಗಿದ್ದು ಕೇವಲ ಕ್ಯಾನ್ಸರಿಗೆ ಅಷ್ಟೇ ಇಡಬೇಡಿ, ಇನ್ನೂ ಕೂಡ ಮಾರಣಾಂತಿಕವಾಗಿರುವಂಥ ಕಾಯಿಲೆಗಳಿದ್ದಾವೆ, ಅವುಗಳಿಗೂ ಕೂಡ ತೆರಿಗೆ ವಿನಾಯಿತಿಯನ್ನ ಕೊಡಿ. ಅತ್ಯಂತ ಮುಖ್ಯವಾಗಿರುವಂಥವು ಅವುಗಳಿಗೂ ಕೊಡಿ. ಕೇವಲ ಕ್ಯಾನ್ಸರ್ ಅಷ್ಟೇ ಅಲ್ಲ, ಈಗ ಜೀವರಕ್ಷಕ ಔಷಧಿಗಳಿಗೆ ತೆರಿಗೆ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ಅದಕ್ಕೊಂದು ಪಟ್ಟಿ ಮಾಡಿ. ಇಷ್ಟೆಲ್ಲ ಸಿಸ್ಟಮ್ ಇದೆ ನಿಮ್ಮ ಹತ್ರ, ಆರೋಗ್ಯ ಇಲಾಖೆಯದ್ದು. ಅನೇಕ ರೀತಿಯಾದಂಥ ದೊಡ್ಡ ದೊಡ್ಡ ವೈದ್ಯರಿದ್ದಾರೆ. ಯಾವುದು ಅತಿ ಹೆಚ್ಚಾಗಿ ಜನ ಬಳಲ್ತಾ ಇದ್ದಾರೆ, ನಿಮಗೊಂದಿಷ್ಟು ಸರ್ವೆಗಳನ್ನು ಕೂಡ ಮಾಡಿದಾಗ ನಿಮಗೆ ಗೊತ್ತಾಗಿರುತ್ತೆ ಕೇಂದ್ರಕ್ಕೆ ಯಾವುದು ಅತಿ ಹೆಚ್ಚಾಗಿ ಸಮಸ್ಯೆಗಳನ್ನು ಜನ ಅನುಭವಿಸ್ತಾ ಇದ್ದಾರೆ ಅಂತೇಳಿ. ಅವುಗಳನ್ನು ಸ್ವಲ್ಪ ಪಟ್ಟಿ ಮಾಡ್ಕೊಳ್ಳಿ, ಅಂಥವುಗಳಿಗೆ ಸ್ವಲ್ಪ ರಿಯಾಯಿತಿ ಕೊಡಿ. ಯಾಕಂದ್ರೆ ಬಡವರಿಗೆ ಆಗಲ್ಲ ರೀ, ಬಹಳ ಕಷ್ಟ ಆಗ್ಬಿಡುತ್ತೆ, ಬಹಳ ಕಷ್ಟ ಆಗುತ್ತೆ, ನಿಭಾಯಿಸಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಒಂದು ಸಿಂಗಲ್ ಎಕ್ಸಾಂಪಲ್ ಕೊಡೋದಾದ್ರೆ, ಅರ್ಥರೈಟಿಸಿಗೆ ಬೇಕಾಗಿರುವಂಥ ಮೆಡಿಸಿನ್ಗಳನ್ನು ತಗೊಳ್ಳೋದಿಲ್ಲ ಅವರು. ಹಳ್ಳಿಗಳಲ್ಲಿ ಒಂದು ಸಿಗುವಂಥ ಯಾವುದೋ ಒಂದು ಟ್ಯಾಬ್ಲೆಟ್ ತೊಗೊಂಡು ಸುಮ್ಮನೆ ಆಗ್ಬಿಡ್ತಾರೆ, ಸ್ಟಿರಾಯ್ಡ್ ಕೊಟ್ಬಿಡ್ತಾರೆ ಅವರಿಗೆ. ಇನ್ನು ಜಿಲ್ಲಾ ಕೇಂದ್ರಗಳಲ್ಲಿ ಕ್ಯಾನ್ಸರ್ ಸೆಂಟರ್ ಸ್ವಾಗತಾರ್ಹ ಅಂತ ಹೇಳಿದ್ದಾರೆ. ಆದ್ರೆ ಮುಂದಿನ ತಿಂಗಳು ನಮ್ಮ ಸರ್ಕಾರವೇ ಉದ್ಘಾಟಿಸಲಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ರಾಜ್ಯದ ಆರೋಗ್ಯ ಮಂತ್ರಿಗಳು. ಜಿಲ್ಲಾ ಕೇಂದ್ರಗಳಲ್ಲಿ ಕ್ಯಾನ್ಸರ್ ಸೆಂಟರ್ ಅನ್ನ ಉದ್ಘಾಟಿಸಲಿದೆ. ಬಜೆಟ್ನಲ್ಲಿ ರಾಯಚೂರಿಗೆ ಏಮ್ಸ್ ಘೋಷಣೆಯನ್ನ ಮಾಡಿಲ್ಲ ಅಂತ ಹೇಳ್ತಾ ಇರೋದು. ಬಜೆಟ್ನಲ್ಲಿ ರಾಯಚೂರಿಗೆ ಏಮ್ಸ್ ಘೋಷಣೆಯಾಗಿಲ್ಲ. ಆಶಾ ಕಾರ್ಯಕರ್ತೆಯರಿಗೆ ಗೌರವಧನವನ್ನ ಹೆಚ್ಚಿಸಿಲ್ಲ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ಯುವತಿಯರು, ಮಹಿಳೆಯರಿಗೆ HPV ಇಂಜೆಕ್ಷನ್ ಬಗ್ಗೆ ಘೋಷಣೆ ಇಲ್ಲ. ಎಕ್ಸಾಕ್ಟ್ಲಿ, ಇದು ಅತಿ ಮುಖ್ಯವಾಗಿದ್ದು. ಬಜೆಟ್ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಒಂದಿಷ್ಟು ಸಮಾಧಾನ, ಒಂದಿಷ್ಟು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಟ್ವೀಟ್ ಮೂಲಕವಾಗಿ ಬಜೆಟ್ ಅನ್ನ ಟೀಕಿಸಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಅವರು. ಈ ನಿಟ್ಟಿನಲ್ಲಿ ಈಗ ದಿನೇಶ್ ಗುಂಡೂರಾವ್ ಅವರು ಟ್ವೀಟ್ ಮೂಲಕವಾಗಿ ಹೇಳಿದ್ದಾರೆ, ಏನ್ ಸರ್ ನಿಮಗೆ ಕಷ್ಟನ ಬಂದ್ಬಿಟ್ಟು ಒಂದಿಷ್ಟು ಮಾತನಾಡಿ ಹೋಗಕ್ಕೆ? ಆರೋಗ್ಯ ಮಂತ್ರಿಗಳು ಇಷ್ಟೊಂದು ಬದಲಾವಣೆಗಳಾಗ್ತಾ ಇದೆ, ಏನೋ ಒಂದು ಹೊಸದಾಗಿ ಮಾಡ್ತಾ ಇದ್ದಾರೆ ಅಂತಂದಾಗ ಅದರ ವಿಚಾರದಲ್ಲಿ ರಾಜ್ಯ ಸರ್ಕಾರ ಏನು ಬೇಡಿಕೆಯನ್ನ ಇಟ್ಟಿತ್ತು, ಕೇಂದ್ರ ಯಾಕೆ ಅದನ್ನು ಕೇಳಿಸ್ಕೊಂಡಿಲ್ಲ, ಇವುಗಳನ್ನ ಹೇಳಕ್ಕೆ ಏನು ಕಷ್ಟ ನಿಮಗೆ? ಅದೊಂದು ಸಿಗುತ್ತೆ, ಅದನ್ನೊಂದು ಪೋಸ್ಟ್ ಹಾಕ್ತಾ ಇರ್ತೀರಾ ಈ ಎಕ್ಸ್ ಖಾತೆಯಲ್ಲಿ. ಏನೊಂದು ಮಾತಾಡಕ್ಕೆ ಏನು ಅಷ್ಟೊಂದು ಕಷ್ಟನಾ? ಎಲ್ಲ ಜಿಲ್ಲೆಯಲ್ಲೂ ವರದಿಗಾರರಿಲ್ವಾ? ಏನೋ ಒಂದು ಮಾತು ಹೇಳಿದ್ರೆ ಬಂದು ನಿಂತ್ಕೊಳ್ತಾರೆ ಏನಾಯ್ತು ಅಂತ ಹೇಳಿ. ಒಂದು ಸುದ್ದಿಗೋಷ್ಠಿ ಮಾಡೋಕ್ಕೂ ಆಗಲ್ವಾ? ಅಷ್ಟೊಂದು ಕಷ್ಟನಾ? ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೀರಾ? ಬರೀ ಪೋಸ್ಟ್ ಇಂಥವೇ ಹೇಳಿ ಏನಾಗಿದೆ ಏನಿಲ್ಲ ಅಂತ ಹೇಳಿ ರಾಜ್ಯ ಜನತೆಗೂ ಗೊತ್ತಾಗ್ಬೇಕಲ್ವಾ? ಸುಮ್ಮನೆ ಅದೊಂದು ಎಕ್ಸ್ ಖಾತೆಯಲ್ಲಿ ಹಾಕೊಂಡು ಕೂತ್ಕೊಳ್ತಾರೆ. ಇನ್ನು ಅತಿ ಮುಖ್ಯವಾಗಿ
ರೈತರಿಗೆ ಏನು ಅನ್ನೋದು ಮುಖ್ಯ ಅಲ್ವಾ? ರೈತರು ಆ ಬೇಡಿಕೆ ಇಟ್ಟಿದ್ದಾರೆ, ಈ ಬೇಡಿಕೆ ಇಟ್ಟಿದ್ದಾರೆ ಎಲ್ಲ ತೋರಿಸಿದ್ವಿ. ಬಟ್ ಅದಕ್ಕೆ ತಕ್ಕಂತೆ ಈಗ ಕೇಂದ್ರ ಸರ್ಕಾರ ಬೇರೆ ರೀತಿಯಲ್ಲಿ ಯೋಚನೆಯನ್ನು ಹಾಕಿದೆಯಾ? ಬೇರೆ ಏನಾದರೂ ಅನುಕೂಲ ರೈತರಿಗೆ ಆಗೋ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಟ್ಟಿದೆಯಾ ಕೇಂದ್ರ ಸರ್ಕಾರ? ಬಹಳ ಇಂಪಾರ್ಟೆಂಟು. ಕೆಲವೊಂದಿಷ್ಟು ಅನುಕೂಲ ಡೆಫಿನೆಟ್ಲಿ ರೈತರಿಗೆ ಆಗುತ್ತೆ, ಅದಕ್ಕೆ ತಕ್ಕಂತೆ ರೈತರು ಕೂಡ ವರ್ತಿಸಬೇಕಾಗತ್ತೆ. ಹೇಗೆ ಏನು ಅಂತ ಹೇಳಿ, ಏನು ಅನ್ನೋದನ್ನು ನಿಮ್ಮ ಮುಂದೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. 12,000ವರೆಗೂ ಕೂಡ ಇನ್ಕ್ರೀಸ್ ಆಗಿಬಿಡಬೇಕು ಅಂತ ಕೇಳ್ತಾ ಇದ್ರು. ಬಟ್ ಅದ್ರ ವಿಚಾರದಲ್ಲಿ ಹೆಜ್ಜೆಯನ್ನು ಇಟ್ಟಿಲ್ಲ. ಅದರ ಬದಲಾಗಿ ಬೇರೆ ರೀತಿಯಲ್ಲಿ ಇಟ್ಟಿದ್ದಾರೆ. ದುಡಿದು ತಿನ್ನು ನೀನು, ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಈಗ ಸರ್ಕಾರ ಹೇಳ್ದಂಗಿದೆ. ಮೋದಿ ಬಜೆಟ್ನಲ್ಲಿ ರೈತರಿಗೆ ಬಂಪರ್ ಏನಾದರೂ ಸಿಗ್ತಾ? ವ್ಯವಸಾಯದತ್ತ ಯುವಕರನ್ನ ಸೆಳೆಯಲು ಯಾವುದೆಲ್ಲ ಯೋಜನೆಯನ್ನ ಹಾಕಿಕೊಂಡಿದ್ದಾರೆ. ಅತಿ ಮುಖ್ಯವಾಗಿದ್ದು ಕೃಷಿ ವಲಯದಲ್ಲಿ ಉದ್ಯೋಗ ಸೃಷ್ಟಿಗೆ ಏನೆಲ್ಲ ಯೋಜನೆಯನ್ನು ಹಾಕೊಂಡಿದ್ದಾರೆ. ಬಜೆಟ್ನಲ್ಲಿ ರೈತರಿಗೆ ಸಿಕ್ಕಿದ್ದೇನು? ಬಜೆಟ್ನಲ್ಲಿ ರೈತರಿಗೆ ಏನು ಸಿಕ್ಕಿದೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಯುವಕರನ್ನ ಆ ನಿಟ್ಟಿನಲ್ಲಿ ಸೆಳೆಯೋದ್ರಲ್ಲಿ ಏನ್ ಯೋಜನೆಯನ್ನ ಹಾಕೊಂಡಿದ್ದಾರೆ. ಕೃಷಿ ಕಡೆಗೆ ಮತ್ತೆ ತಿರುಗಬೇಕಾಗಿದ್ದು ಕಾರಣ ಎಲ್ಲರೂ ಕೂಡ ಜಮೀನು ಮಾರೋದು, ರಿಯಲ್ ಎಸ್ಟೇಟ್ ಅನ್ನ ಮಾಡ್ತಾ ಇದ್ದಾರೆ, ಅವುಗಳನ್ನ ಸೈಟ್ಗಳನ್ನ ಮಾಡಿ ಕೊಡ್ತಾ ಇದ್ದಾರೆ, ಜಮೀನು ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಕಾರಣ ಅಲ್ಲಿ ಏನು ನಮಗೆ ಸಿಗ್ತಾ ಇಲ್ಲ, ಮಳೆ ಬಂದ್ರೆ ಆಗತ್ತೆ ಇಲ್ಲ ಅನ್ನುವಂಥದ್ದೇ. ಸೊ ಹಾಗಾಗಿ ಆ ನಿಟ್ಟಿನಲ್ಲೇ ಸಮಸ್ಯೆ. ಬಯಲು ಪ್ರದೇಶಗಳಲ್ಲಿ ಇಂಥ ದೊಡ್ಡ ಸಮಸ್ಯೆಗಳಿದ್ದಾವೆ. ನೀರಾವರಿ ಇರುವಂಥ ಜಮೀನುಗಳಲ್ಲಿ ಏನು ಸಮಸ್ಯೆ ಇಲ್ಲ, ಅವರೇನೋ ನಿಭಾಯಿಸ್ಕೊಂಡ್ಬಿಡ್ತಾರೆ. ನೀರಾವರಿ ಇಲ್ಲದೆ ಇರುವಂಥ ಬಯಲು ಪ್ರದೇಶಗಳಲ್ಲಿರುವಂಥ ಸಮಸ್ಯೆ ಇದೆಯಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ. ಈಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಿತಿಯನ್ನ ಏರಿಕೆ ಮಾಡಿದ್ದಾರೆ. ಎಷ್ಟು ಏರಿಕೆ ಆಗಿದೆ? ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಿತಿ ಏರಿಕೆ ಆಗಿದೆ. ಅದನ್ನು ಏರಿಕೆ ಮಾಡಬೇಕು ಅಂತ ಕೇಳ್ತಾ ಇದ್ರು, ಒಂದಿಷ್ಟು ಅನುಕೂಲ ಆಗತ್ತೆ ಅಂತ ಹೇಳಿ. ಈಗ ಆ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಒಂದು ಹೆಜ್ಜೆಯನ್ನ ಮುಂದೆ ಹೋಗಿ 3 ಲಕ್ಷದಿಂದ 5 ಲಕ್ಷ ರೂಪಾಯಿಗೆ ಏರಿಕೆಯನ್ನ ಮಾಡಿದ್ದಾರೆ. ಮುಂಚೆ 3 ಲಕ್ಷ ಆಯಿತು ಕಿಸಾನ್ ಕ್ರೆಡಿಟ್, ಈಗ ಅದನ್ನ 5 ಲಕ್ಷಕ್ಕೆ ಏರಿಕೆ ಮಾಡಿದರೆ ಇದೊಂದಿಷ್ಟು ರೈತರಿಗೆ ಬಹಳ ದೊಡ್ಡ ಮಟ್ಟದ ಅನುಕೂಲ ಆಗತ್ತೆ. ಕೆಲವರಿಗೆ ದೊಡ್ಡ ಮಟ್ಟ ಆಗ್ಬೋದು, ಕೆಲವರಿಗೆ ಸಣ್ಣ ಪ್ರಮಾಣದಲ್ಲಿ ಆಗ್ಬೋದು. ಇರ್ಲಿ ಏನೋ ಒಂದು ಮಾಡಿದಾರಲ್ಲ ಅಂತ ಹೇಳಿ. ಧನಧಾನ್ಯ ಕೃಷಿ ಯೋಜನೆ ವಿಸ್ತರಣೆಯನ್ನ ಮಾಡ್ತಾ ಇದ್ದಾರೆ. ಇದು ಮುಖ್ಯವಾಗಿ ಆ ಅಗತ್ಯತೆ ಇದ್ದಿದ್ದು. ಬಟ್ ಅವರೆಲ್ಲ ಕೇಳ್ತಾ ಇದ್ದಿದ್ದು ಏನು ಅಂತಂದ್ರೆ, ಕೆಲವು ಮೇಲೆ ಸಬ್ಸಿಡಿಯನ್ನು ನಮ್ಗೆ ಹೆಚ್ಚಿಸಬೇಕಾಗಿತ್ತು, ತೆರಿಗೆ ಹಾಕಬೇಡಿ, GST ಹಾಕಬೇಡಿ ಅಂತ ಕೇಳ್ತಾ ಇದ್ರು. ಇದರಿಂದ ಈಗ 1,70,00,000 ರೈತರಿಗೆ ಅನುಕೂಲ ಆಗತ್ತೆ. 1,70,00,000 ರೈತರಿಗೆ ಅನುಕೂಲ ಆಗತ್ತೆ. ಯಾವುದು? ಕಿಸಾನ್ ಕ್ರೆಡಿಟ್ ಏನಿದೆ, ಧನಧಾನ್ಯ ಕೃಷಿ ಯೋಜನೆ ವಿಸ್ತರಣೆ ಮಾಡೋದ್ರಿಂದ ಅದು 1,70,00,000 ರೈತರಿಗೆ ಅನುಕೂಲ ಆಗತ್ತೆ. 100 ಜಿಲ್ಲೆಗಳನ್ನ ಕೇಂದ್ರೀಕರಿಸಿ ಈ ಯೋಜನೆಯನ್ನ ವಿಸ್ತರಣೆಯನ್ನ ಮಾಡಿದ್ದಾರೆ. 100 ಜಿಲ್ಲೆಗಳನ್ನ ಕೇಂದ್ರೀಕರಿಸಿ ಯೋಜನೆ ವಿಸ್ತರಣೆ ಮಾಡಿರೋದು. ನಮ್ಮ ರಾಜ್ಯದ ಯಾವ್ಯಾವುದಕ್ಕೆ ಅನುಕೂಲ ಆಗತ್ತೆ ಇದರ ವಿಚಾರಗಳನ್ನ ನೋಡ್ತಾ ಹೋಗ್ಬೇಕು ಡೀಟೇಲ್ ಆಗಿ. ಇನ್ನು ನೀರಾವರಿ ಹಾಗೂ ಸ್ಟೋರೇಜ್ಗಳ ನಿರ್ಮಾಣ ಬಹಳ ಇಂಪಾರ್ಟೆಂಟ್ ಇದ್ದಿದ್ದು. ನೀರಾವರಿ, ನೀರೇ ಇಲ್ಲ ಅಂದ್ರೆ ನೀರಾವರಿ ಮಾಡಿ ಹೆಂಗ್ ಮಾಡ್ತಾರೆ? ಅದಕ್ಕೆ ಬೇಕಾಗಿರುವಂಥದ್ದು ಯೋಜನೆಗಳನ್ನು ರೂಪಿಸ್ಕೊಳ್ಬೇಕು. ಸ್ಟೋರೇಜ್ಗಳು ಬಹಳ ಇಂಪಾರ್ಟೆಂಟು. ಕಾರಣ ಎಷ್ಟೋ ನಮ್ಮ ರಾಜ್ಯದಲ್ಲೇ ನೋಡ್ತೀವಲ್ರಿ, ಮಳೆ ಬಂದು ಹಾಳಾಗೋಯ್ತು, ಪ್ರವಾಹ ಬಂದು ಹಾಳಾಗೋಯ್ತು ಅಂತೇಳಿ ಸ್ಟೋರೇಜ್ಗಳನ್ನು ಹೊಸ ರೀತಿಯಲ್ಲಿ, ಮಾಡರ್ನ್ ರೀತಿಯಲ್ಲಿ ಸ್ಟೋರೇಜ್ಗಳನ್ನು ನಿರ್ಮಾಣ ಮಾಡುವಂಥದ್ದು ಕಲೀಲೇ ಇಲ್ವಾ ನಾವು ಅಂತ ಹೇಳಿ. ಎಲ್ಲೆಲ್ಲೋ ಹೋಗಿ ಬರ್ತೀರಾ ವಿದೇಶಗಳಿಗೆ, ಸ್ಟೋರೇಜ್ಗಳು ಹೇಗಿದ್ದಾವೆ, ಯಾವ ರೀತಿಯಾಗಿದ್ದಾವೆ, ಬಿಲ್ಟ್ ಇದ್ದಾವೆ, ಏನೂ ಅರ್ಥ ಆಗಲ್ವಾ? ಇಲ್ಲಿ ಯಾಕೆ ಆ ಥರ ಆಗೋದಿಲ್ಲ? ಯಾವ್ಯಾವುದಕ್ಕೂ ಖರ್ಚು ಮಾಡ್ತೀರಾ? ಒಂದಿಷ್ಟು ಸ್ಟೋರೇಜ್ಗಳನ್ನು ಹೆಚ್ಚುವರಿಯಾಗಿ ಮಾಡೋಕ್ಕೆ ಏನು ಕಷ್ಟ ಆಗುತ್ತೆ? ಒತ್ತು ಕೊಡಬೇಕು ಅದಕ್ಕೆ. ನೀರಾವರಿ ಯೋಜನೆಗಳಿಗೆ ದುಡ್ಡು ಬೇಕು, ದುಡ್ಡು ಹಾಕಬೇಕು. ಹೇಗೆ ಹಾಕಬೇಕು? ಇವ್ರು ಅವ್ರ ಮೇಲೆ ಟೀಕೆ, ಅವ್ರು ಇವ್ರ ಮೇಲೆ ಟೀಕೆ. ಇನ್ನು ದೇಶದಲ್ಲಿ 3 ಯೂರಿಯಾ ಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ಅವು ಎಲ್ಲೆಲ್ಲ ಆಗುತ್ತೆ ಅನ್ನೋದನ್ನ ನೋಡಬೇಕು. ನಮ್ಮ ರಾಜ್ಯಕ್ಕೆ ಸಿಕ್ಕಿದೆಯಾ ಅದ್ರ ಬಗ್ಗೆ ಡೀಟೇಲ್ ಆಗಿ. ಇನ್ನು ಇದರಿಂದ 7.7 ಕೋಟಿ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಬೇರೆ ವಿಚಾರಗಳ, ರಾಸಾಯನಿಕ ಗೊಬ್ಬರಗಳನ್ನು ಬಿಟ್ಟು ಯೂರಿಯಾ ಕಡೆಗೆ ಹೆಚ್ಚಿನ ವಾಲ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಬೆನಿಫಿಟ್ ಅನ್ನ ಮಾಡಿಕೊಡ್ಬೇಕು ಅನ್ನುವಂಥ ಲೆಕ್ಕಾಚಾರ ಇದ್ದಾರೆ. ಅದಕ್ಕೆ ಹೆಚ್ಚಿನ ಒತ್ತನ್ನ ಅನಂತ್ ಕುಮಾರ್ ಅವ್ರಿಗೆ ಕೊಡಬೇಕು ನಮ್ಮ ರಾಜ್ಯದಲ್ಲಿರೋ. ಕಾರಣ ಅವರೇ ಆ ಸಂದರ್ಭದಲ್ಲಿ ಮಂತ್ರಿ ಆದಂಥ ಸಂದರ್ಭದಲ್ಲಿ ಯೂರಿಯಾ ಮತ್ತು ನೀಮ್ ಕೋಟೆಡ್ ಅನ್ನ ತಂದಿಟ್ರು. ನೀಮ್ ಕೋಟೆಡ್ ಯೂರಿಯಾಗಳನ್ನು, ಅದು ದೊಡ್ಡ ಬೆನಿಫಿಟ್ ಅನ್ನ ತಂದು ಕೊಡ್ತು. ತರಕಾರಿಗಳು, ಇನ್ನುಳಿದಂತೆ ಹಣ್ಣುಗಳ ಉತ್ಪಾದನೆಗೆ ಪ್ರೋತ್ಸಾಹ, ಕೃಷಿಯಿಂದ ಉದ್ಯೋಗ ಸೃಷ್ಟಿ, ವಲಸೆ ತಡೆಗೆ ಒತ್ತನ್ನು ಕೊಡೋದು, ಜೊತೆಗೆ NCCF ಕಡೆಯಿಂದ ಧಾನ್ಯಗಳ ಸಂಗ್ರಹಣೆಯನ್ನ ಮಾಡುವಂಥ ಕೆಲಸ, ಹತ್ತಿ ಬೆಳೆಗೆ 5 ವರ್ಷದಲ್ಲಿ ಆದ್ಯತೆಯನ್ನ ಕೊಡೋದು. ಹಂಗಂತ ಬಿಟ್ಟು ಕಂಡುಕೊಂಡ್ರೆಲ್ಲ ಬೆಳ್ಕೊಂತ ಕೊಡಬೇಡಿ. ಎಲ್ಲೆಲ್ಲಿ ಬೆಳಿಬೇಕು ಅಲ್ಲೆಲ್ಲ ಅಷ್ಟೇ ಬೆಳಿಬೇಕು ಅವುಗಳನ್ನು. ಆಮೇಲೆ ಕೈಗೆ ಬಂತು ಬಾಯಿಗೂ ಬಲ್ದಂಗೆ ಆಗ್ಬಿಡುತ್ತೆ. ಟೆಕ್ಸ್ಟೈಲ್ಸ್ ವಲಯದಲ್ಲಿ ತಂತ್ರಜ್ಞಾನದ ಸಹಕಾರ. ಯಾಕೆ ಹತ್ತಿಗೆ ಹೆಚ್ಚಿನ ರೀತಿಯಾದ ಬೆಲೆ ಅಂತ ಹೇಳಿದ್ರೆ, ಅದಕ್ಕೆ ಹೆಚ್ಚಿನ ರೀತಿಯಾದಂಥ ಒತ್ತು ಕೊಡ್ತಾ ಇದ್ದಾರೆ ಅಂತಂದ್ರೆ, ಮೇಕ್ ಇನ್ ಇಂಡಿಯಾ ಅಗೇನ್ ಹೇಳ್ತಾ ಇದ್ವಿ. ಸ್ವದೇಶಿ ಬಟ್ಟೆಗಳಿಗೆ ಹೆಚ್ಚಿನ ಆದ್ಯತೆ ಅಂತಂದಾಗ ಹತ್ತಿ ನಿಮಗೆ ಹೆಚ್ಚಿನ ಪ್ರಾಡಕ್ಟ್ಗಳಿಗೆ ಹೋಗುತ್ತೆ. ಮೀನುಗಾರಿಕೆಗೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಇಟ್ಕೊಂಡಿದ್ದಾರೆ.
ವೆರಿ ಗುಡ್. ಆ ನಿಟ್ಟಿನಲ್ಲಿ ಹೆಚ್ಚಿನ ಒತ್ತನ್ನು ಕೊಡಬೇಕು. ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಜೊತೆಗೆ ಮೀನುಗಾರಿಕೆಯನ್ನು ಮಾಡ್ಕೊಳ್ಳೋಕ್ಕೂ ಕೂಡ ಇಲಾಖೆಯಿಂದ ಹೊಂಡಗಳ ನಿರ್ಮಾಣ ಇದೆ. ಮೀನು ಸಾಕಾಣಿಕೆಯನ್ನು ಮಾಡಬಹುದು. ಇವುಗಳಲ್ಲಿ ಬಹಳಷ್ಟು ಜನಕ್ಕಿಲ್ಲ. ಕೆಲವೊಂದು ಟೈಮಲ್ಲಿ ಅದರಲ್ಲಿ ಬರುತ್ತೆ ಬರಲ್ಲ, ಆ ಮಾಹಿತಿಗಳೇ ತುಂಬ ಕೊರತೆ ಇದೆ. ಆ ನಿಟ್ಟಿನಲ್ಲಿ ಹೆಚ್ಚಿನ ಒತ್ತನ್ನು ಕೊಡುವಂತಹ ಕೆಲಸವೂ ಕೂಡ ಈಗ ಆಗಬೇಕಾಗಿದೆ. ಬಟ್ ಈಗ ರೈತರಿಗೆ ಈ ವಿಚಾರದಲ್ಲಿ ಕೊಟ್ಟಿರೋದು. ಬಟ್ ಇದೆಲ್ಲದರ ಮೀರಿ ಹೋಗಬೇಕಾಗಿರುವಂಥದ್ದು MSME. ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ವಲಯನೇ MSME.